ಲಾಸ್ಟ್ ಟೈಮ್ ನೀವು ಯಾರಾದ್ರೂ ನಾನು ಬ್ಲಾಗ್ ನೋಡಿರ್ಬೋದು ಅಂತ ಅನ್ಕೊಂತೀನಿ. ಸೊ ಈ ಸಲನು ಸೇಮ್ ಪರಿಸ್ಥಿತಿ ಅದ. ಈಗೂ ನಾ ಹಾಸ್ಟೆಲ್ನಾಗೆ ಅದೀನಿ. ಇವತ್ತು ನನ್ನ ಬರ್ಡೇ ಅದ. ಸೊ ಇವತ್ತು ನನ್ನ ಬರ್ಡೇ ಅದಂದ್ರೆ ಇದು ನಾ ಬ್ಲಾಗ್ ಹಾಕುವಾಗ ಭಾಳ ಲೇಟ್ ಆಗ್ಬೋದು. ಬಟ್ ಇವತ್ತು ನನ್ನ ಬರ್ಡೇ ಅದ. ನನ್ನ ಬರ್ಡೇ ದಿನಾನೇ ನಾ ಇದನ್ನ ಶೂಟ್ ಮಾಡತ್ತೇನೆ. ಸೊ ಇವತ್ತು ನನ್ನ ಬರ್ಡೇ ಅದ. ಇವತ್ತು ನಾ ಸೆಲ್ಫ್ ತಯಾರಿ ಮಾಡಾಕತ್ತೇನೆ. ಲಾಸ್ಟ್ ವಿಡಿಯೋ ನಂಗೆ ಈಗ ಸೆಲ್ಫ್ ತಯಾರಿ ಏನೇನು ಮಾಡಾಕತ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಒಟ್ಟು ವಿಡಿಯೋ ಸ್ಕಿಪ್ ಮಾಡ್ಲಾತ ನೋಡ್ರಿ. ಯಾಕಂದ್ರೆ ಎಲ್ಲರೂ ಬರ್ಡೇಗೆ ವಿಶ್ ಮಾಡ್ಲಿಲ್ಲ ಅಂದ್ರೆ ಅಂತಿರ್ತಾರೆ, ನನಗೆ ಯಾರು ಬರ್ಡೇಗೆ ವಿಶ್ ಮಾಡಲಿಲ್ಲ, ನಂಗೆ ಹರ್ಟ್ ಆಗ್ತದ, ಅವ್ರು ವಿಶ್ ಮಾಡ್ಬೇಕು, ಇವ್ರು ವಿಶ್ ಮಾಡಬೇಕು, ಇಂಥದ್ದು ಈಗ ಏನು ಎಕ್ಸ್ಪೆಕ್ಟೇಷನ್ ಉಳಿದಿಲ್ಲ. ಈಗ ನನ್ಗೆ ಯಾರು ಮಾಡಿದ್ರೇನು ಬಿಟ್ಟಿದ್ರೇನು ನಾ ಖುಷಿ ಇರ್ಬೇಕು. ನನ್ನ ಆಜು ಬಾಜುಕಿರೋರೆಲ್ಲ ಖುಷಿ ಇರ್ಬೇಕು. ಅವ್ರು ಖುಷಿ ಇದ್ರೆ ನಾನು ಖುಷಿ ಇರ್ತೇನೆ ಅಂತ. ಅದಕ್ಕೆ ಮಾಡ್ಲೋ ಬೇಡೋ ಅಂತ ಭಾಳ ವಿಚಾರ ಬರತ್ತಿತ್ತು. ಬಟ್ ಫೈನಲಿ ಒಂದು ಮನ್ಸನ್ನಾಗ ಇಟ್ಕೊಂಡಿದ್ದ. ಇನ್ ಕೇಸ್ ಒಂದು ಆರ್ಡರ್ ಹಾಕಿದ್ದ ನಾನು. ಆಕ್ಚುಲಿ ಸೇಮ್ ಪ್ರತಿ ಸಲ ನಂಗೆ ಈ ಸಲನೂ ನಾನು ಲಕ್ಕಿ ಅದೇನಿ. ಯಾಕಂದ್ರೆ ಇದು ಆರ್ಡರ್ ಹಾಕಿದ್ದ ನಾ 2ನೇ ತಾರೀಕಿಗಲ್ಲ 3ನೇ ತಾರೀಕಿಗೆ ಆರ್ಡರ್ ಹಾಕಿದ್ದೆ. ನಾರ್ಮಲಿ ಒಂದು ಆರ್ಡರ್ ಹಾಕಿದ್ಮೇಲೆ ಒಂದು 5 ದಿನ ಆದ್ರೂ ಬೇಕಾಗ್ತದೆ, ಬಿಕಾಸ್ ನಾವು ಮೆಶೋ ಒಳಗೆ ಆರ್ಡರ್ ಹಾಕಿದ್ದೆ. ಸೊ ಇದು 11ನೇ ತಾರೀಕಿಗೆ ಬರೋದಿತ್ತು. ಬಟ್ ಇವತ್ತು 7ನೇ ತಾರೀಕದ ಅದು ಬಂದು ರೀಚ್ ಆಗ್ಯದ. ಸೊ ನನಗೆ ಅನಿಸ್ತದ ಯೂನಿವರ್ಸು ನನಗೆ ಹೇಳಾಕತ್ತದ, ಹೀಗೆ ನಾ ಬಂದಿನಿ, ಈಗ ನೀ ಸೆಲೆಬ್ರೇಟ್ ಮಾಡ್ಬೋದಂತ. ನಾನು ಅನ್ಕೊಂಡಿದ್ದೆ ಇದು ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ಮಾಡಬಾರ್ದಂತ. ಅಂದ್ರೆ ಡೆಕೋರೇಷನ್ ಸಾಮಾನು ಅದ. ಸೊ ನಾನು ಅನ್ಕೊಂಡಿದ್ದೆ ಮಾಡಬಾರ್ದಂತ. ಈಗ ಅದು ನನಗೆ ಬಂದು ಮುಟ್ಟ್ಯದ. ಅಂದ್ರೆ ಇಟ್ ಮೀನ್ಸ್ ನೀವು ಬರ್ಡೇ ಸೆಲೆಬ್ರೇಟ್ ಮಾಡ್ರಿ ಅಂದಂಗೆ ಅನಿಸ್ತು. ಸೊ ಈಗ ಬಂದದ, ಈಗ ಅದೆಲ್ಲ ಬಂದದ. ಈಗ ಡೆಕೋರೇಷನ್ ಮಾಡೋಣ, ರೆಡಿ ಆಗೋಣ. ಕೇಕ್ ನಾ ತಂದಿಲ್ಲ, ಆರ್ಡರ್ ಮಾಡ್ತೀನಿ. ನಮ್ಮ ಕಡೆ ಜೆಪ್ಟೋ ಅದ ಮತ್ತು ಯಾವ್ದಾದ್ರು ಅದು ಇನ್ಸ್ಟಾಮಾರ್ಟ್ ಅದ. 10 ನಿಮಿಷನಾಗ ಬಂದ್ಬಿಡ್ತದೆ. ಸೊ ಅವು 10 ನಿಮಿಷನಾಗ ಬರ್ತಂದ್ರೆ ನಾವು 10 ನಿಮಿಷನಾಗ ರೆಡಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈಗ ನಾನು ರೆಡಿ ಆಗ್ತೀನಿ. ನೀವು ಒಟ್ಟು ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನನ್ನ ವಿಡಿಯೋ ನೋಡ್ರಿ, ಮತ್ತು ಲೈಕ್ ಅಂತೂ ಮಾಡ್ರಿ. ಮತ್ತು ನಿಮ್ಮ ಯಾರು ಜನ ಸ್ಯಾಡ್ ಇರ್ತಾರ, ಬರ್ಡೇಗೆ ವಿಶ್ ಮಾಡಿಲ್ಲ ಅಂತ ಇರ್ತಾರಲ್ಲ, ಅವ್ರಿಗೆ ಸೆಂಡ್ ಮಾಡ್ರಿ. ಮತ್ತು ಹೀಗೆ ನನಗೆ ನಿಮ್ಮ ಪ್ರೀತಿ ಕೊಡ್ರಿ, ನನಗೆ ಆಶೀರ್ವಾದ ಕೊಡ್ರಿ. ಇವೆಲ್ಲ ರೆಡಿ ಆದ್ಮೇಲೆ ಮತ್ತೊಮ್ಮೆ ನಿಮಗೆ ಹೇಳ್ತೀನಿ ಅಂತ. ಈಗ ಒಟ್ಟು ಲೇಟ್ ಮಾಡ್ಲಾರ ರೆಡಿ ಅಂತ ಅಷ್ಟೊತ್ತ ನಾನು ಇದು ಓಪನ್ ಮಾಡಿ ನೀನೇನು ಅಂತ ತೋರಿಸ್ತೀನಿ. ನನ್ನ ಹಾಸ್ಟೆಲ್ನಾಗ ಇದಂದ್ರೆ ಹುಡುಗರ ಹಾಸ್ಟೆಲ್ ನಾನು ಮೇಕಪ್ ಆಗಿರ್ತದೆ. ಮಾ ಕೇಳ್ಕೊಂತಾರೆ ಓ ಓ ಓ ಓ ಗಮ್ಸಿ ಕೊಟ್ಟಾರ. ಮತ್ತು ಇದು ಅದು ಹೊಸ್ತಿವಲ್ಲ ಏನೋ ನನಗೆ ಹೆಸರು ಗೊತ್ತಿಲ್ಲ. ಆ ಫಾಯಿಲ್ ಫ್ರಿಂಜ್ ಕಟ್ ಅಂತ ಇದು ಹ್ಯಾಪಿ ಬರ್ಡೇ ಅದ. ಇದು ಏನೋ ಒಂದದ. ಹಾಂ ಮತ್ತೆ ಎಲ್ಲಕ್ಕಿಂತ ಮಹತ್ವದು ಬರೋ ನೋಡ್ಸೋಕೆ ಆಗಂಗಿಲ್ಲ. ಸೊ ಬರೋ ನೋಡ್ಸೋ ಬಾಬ್ರೆ ನನಗೆ ಬಲೂನ್ ಆವಾಜ್ ಏನು ಟಪ್ ಅಂತ ಅದ್ರಲ್ಲಿ ಭಾಳ ಅನ್ಸಿ ಬರ್ತದೆ. ಪಟಾಕ್ಷಿಗಿಂತ ಜಾಸ್ತಿ ಅನ್ಸಿ ಬರ್ತದೆ. ಈಗ 10 ನಿಮಿಷದೊಳಗೆ ಆರ್ಡರ್ ಬರ್ಬೇಕಿತ್ತಲ್ಲ, ಕರೆಕ್ಟ್ 7 ನಿಮಿಷದೊಳಗೆ ಆರ್ಡರ್ ಬಂದ್ಬಿಟ್ಟು ತೋರಿಸ್ತೇನೆ. ನನ್ನ ಬರ್ಡೇಗೆ ನಾನೇ ನಂಗೆ ಗಿಫ್ಟ್ ಕೊಟ್ಟಿದ್ದು ಲೈಟ್ ಅದ. ನನಗಿಷ್ಟ ಲೈಟ್ಸ್. ಚಾಲೋದೇನು ಫಸ್ಟ್ ನೋಡು, हाँ भाई चालू लाइट चालू ಇದು भाई चालू लाइट बॉक्स में नहीं नहीं भाई चालू नहीं है. चल ಶೋರ್. ಅದು ಏನು ಲೈಟ್ ಆರ್ಡರ್ ಹಾಕಿದ್ದಲ್ಲ, ಅದು ಲೈಟ್ ವರ್ಕ್ ಮಾಡಲ್ಲ. ಇದನ್ನು ಸ್ಕ್ಯಾಮ್ ಆಗ್ತಿರ್ತದೆ ಲಕ್ಷಕ್ಕೆ. ಇನ್ಸ್ಟಾಮಾರ್ಟಿಂದ ಹಾಕಿದ್ದದು. ವಾವ್, ಲೆಟ್ಸ್ ಟ್ರೈ. ವಾವ್, ಇಟ್ಸ್ ವರ್ಕಿಂಗ್. ಇದು ಡೆಕೋರೇಷನ್ ಸಾಮಾನು ಅಷ್ಟೇ ಇಲ್ಲ. ನೀವು ಬಾಕಿ ಅದ ಒಮ್ಮೆ ತೋರಿಸಿ ನಿಮಗೆ ಇಷ್ಟ
ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಅದು ಲೈಟ್ ಹಚ್ಚೋದು. ಒಟ್ಟ ತಡ ಮಾಡ್ಲಾರ್ದ ಪಟ್ ಅಂತ ರೆಡಿ ಆಗಿ ಬರ್ತೇನೆ. ಕನ್ನಡಿ ತುಸು ಇದು ಲೈಟ್ ಒಳಗದ. ಈಗ ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ನನಗೆ ನನ್ನ ರೂಮ್ ಭಾಳ ಇಷ್ಟ. ಮಸ್ತ್ ಕಾಣತ್ತದಲ್ಲ. ಎಸ್, ಈಗ ಪಟ್ಟನೆ ರೆಡಿ ಆಗಿ ಬರ್ತೀನಿ. 2 ನಿಮಿಷ ಬರ್ತೀನಿ. ಒಂದೇ ಇಲ್ಲ, 2 ಬ್ರೌನಿ, ರಿಚ್ ಬ್ರೌನ್. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ನಾನು ಮಸ್ತ್ ಅದೀನಿ. ಯಾರಾದ್ರೂ ನನ್ನ ಚಾನೆಲ್ ಒಳಗೆ ಹೋದ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಸೋಲೋ ಬರ್ತಡೇ ಅದ. ಇದು ನನ್ನ ಸೆಕೆಂಡ್ ಸೋಲೋ ಬರ್ತಡೇ ಅದ. ಸೊ ಎಲ್ಲ ಸಾಮಾನು ನಾನೇ ತಂದೆ. ಆಸ್ ಯೂಶುವಲಿ ಜೆಪ್ಟೋಯಿಂದ ಆರ್ಡರ್ ಹಾಕಿದೆ ಮತ್ತು ಮೀಶೋಯಿಂದ ಆರ್ಡರ್ ಹಾಕಿದೆ. ಇವೆಲ್ಲ ಸಾಮಾನು ಆರ್ಡರ್ ಹಾಕಿದೆ. ಕೊನೆಗೂ ಮಾಡಬೇಕು ಮಾಡಬಾರ್ದು ಹಿಂಗೆ ಅನ್ಕೊಂಡ್ಮೇಲೆ ಫೈನಲಿ ನಂದು ಡೆಕೋರೇಷನ್ ಸಾಮಾನಿನದ ಅದು ಇವತ್ತು ನನಗೆ ಸಿಕ್ತು. ಸೊ ಅದ್ರ ವಿಚಾರ ಇವಾಗ ನಾನು ಡೆಕೋರೇಷನ್ ಮಾಡಿದೆ. ಫೈನಲಿ ಈಗ ಡೆಕೋರೇಷನ್ ಎಲ್ಲ ಆಗ್ಯದ, ನೀವು ನೋಡಿರ್ಬೋದು ಅದನ್ನ. ಈಗ ಇಟ್ಸ್ ಟೈಮ್ ಟು ಕೇಕ್ ಕಟಿಂಗ್. ಟೀಕೆ, ಈಗ ಕೇಕ್ ಕಟ್ ಮಾಡ್ತೀವಿ. ಮತ್ತು ಭಾಳ ಹಿಂಗೆ ಆಯ್ತಂದ್ರೆ ಬರ್ಡೇ ಎಕ್ಸೈಟ್ಮೆಂಟ್ ಏನು ಇರಂಗಿಲ್ಲ. ಬಟ್ ಒಂದಿರ್ತದಲ್ಲ, ಚೀಕೆ ಬರ್ಡೇ ಅದ ಮಾಡಬೇಕು, ಭಾಳ ಜನ ಇದ್ಮೇಲೆ ಮಾಡ್ಬೇಕಂತ ಹಂಗೆ ಏನು ಇರಂಗಿಲ್ಲ. ಮಾಡ್ಬೋದು, ನಾವು ಒಬ್ಬರೇ ಬರ್ತಡೇ ಮಾಡ್ಬೋದು. ನಾನಂತೂ ಯಾವ ಫ್ರೆಂಡ್ಸ್ಗೂ ಕರೆದಿಲ್ಲ. ಮುಂಜಾನೆ ಇವರೆಲ್ಲ ಜನ ಸ್ಟೇಟಸ್ ಹಾಕಿರ್ಬೇಕು, ಅದು ಇದು ಹಾಕಿರ್ಬೋದು. ಇನ್ನೂವರೆಗೂ ಯಾರ್ದು ನಾನು ನೋಡಿಲ್ಲ. ಸೊ ಒಟ್ಟು ಲೇಟ್ ಮಾಡ್ಲಾರ್ದು ಕೇಕ್ ಕಟ್ ಮಾಡೋಣ. ಇದು ನನ್ನ ಡೆಕೋರೇಷನ್ ನೀವು ನೋಡ್ರಿ. ಕೇಕ್ ಭಾಳ ಸಣ್ಣದದ, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಭಾಳ ಸಣ್ಣದದ, ಯಾಕಂದ್ರೆ ನಾನು ಕೇಕ್ ತಿನ್ನಂಗಿಲ್ಲ. ಅದಕ್ಕೆ ಭಾಳ ಸಣ್ಣದ ಕೇಕ್ ಆರ್ಡರ್ ಮಾಡಿ ನಾನು. ಲುಕ್ ಅಟ್ ದಿಸ್. ಇದು ಅದ. ನೋ, ಮಾಡ್ಬೋದು, ಒಬ್ಬರೇ ಮಾಡ್ಬೋದು. ನೀವು ಯಾರಾದರೂ ನಿಮಗೆ ಬರ್ಡೇ ವಿಶ್ ಮಾಡಿಲ್ಲ, ಒಬ್ಬಂಟಿ ಅದೀರಿ, ಹಿಂಗೇನಾರ ಅನ್ನಿಸ್ತಂದ್ರೆ ನನ್ನ ವಿಡಿಯೋ ನೋಡ್ರಿ. ಅಂಥವ್ರಿಗೆ ನನ್ನ ವಿಡಿಯೋ ಸೆಂಡ್ ಮಾಡಿರಿ. ಮೇ ಬಿ ಅವ್ರು ಮೋಟಿವೇಟ್ ಆಗ್ಬೋದು ಅಂತ ನಾನು ಅನ್ಕೊಂತೀನಿ. ಗೊತ್ತಿಲ್ಲ, ನಾನಂದ್ರೂ ಖುಷ್ ಅದೀನಿ, ಬಟ್ ಸ್ಯಾಡ್ ಅಂತೂ ನಾ ಇಲ್ಲ. ಓಕೆ, ಫೈನ್. ಇದಾರ ಫ್ಯಾಮ್ಲಿ ಜನ ಇದ್ದಾರೆ ವಿಡಿಯೋ ಕಾಲ್ನಾಗ. ಈಗ ಬರ್ತಾರೆ ಅವ್ರು ಸಾವಕಾಶಾಗಿ. ಈಗ ನೋಡ್ರಿ, ನಮ್ಮ ತಮ್ಮ. ಜನ ಹತ್ರ ಇದ್ರೇ ಸೆಲೆಬ್ರೇಟ್ ಮಾಡ್ಬೇಕು ಹಂಗೇನು ಇರಂಗಿಲ್ಲ. ದೂರ ಇದ್ದು ಅವ್ರು ನಮಗೆ ಪ್ರೀತಿ ಕೊಡ್ಬೋದು ಮತ್ತು ಅವ್ರು ನಮಗೆ ಬ್ಲೆಸ್ಸಿಂಗ್ಸ್ ಕೊಡ್ಬೋದು. ಸೊ ಇವರೆಲ್ಲ ಅದೇ ಮಾಡಾಕತ್ತಾರೆ, ವಿಡಿಯೋ ಕಾಲ್ ಹಿಂದೆ ಕುಂತು. ಇನ್ನೂ ನಾನು ವಾಟ್ಸಪ್ಪಿಗೆ ಏನೂ ಸ್ಟೇಟಸ್ ಹಾಕಿಲ್ಲ, ಏನೂ ಹಾಕಿಲ್ಲ, ಯಾರ್ದು ಟ್ಯಾಗ್ ಮಾಡಿಲ್ಲ. ಕೆಲವು ಜನಿಗೆ ಯಾರಿಗೂ ನೆನಪಿರಂಗಿಲ್ಲ, ಒಬ್ವಿಯಸ್ಲಿ ಅದ. ಬಟ್ ಇವಾಗ ಅದನ್ನು ರಿಪ್ಲೈ ಮಾಡಿದ್ಮೇಲೆ ಎಲ್ಲರೂ ನಾಳೆ ಮತ್ತೆ ನನಗೆ ಹ್ಯಾಪಿ ಬರ್ಡೇ ಅಂತಾರೆ. ಸೊ ನಾ ಫಾರ್ಮಾಲಿಟಿಗಾಗಿ ಅವ್ರಿಗೆ ಮತ್ತೆ ಥ್ಯಾಂಕ್ ಯು ಅಂತ ಹೇಳಬೇಕಾಗ್ತದೆ. ಸೊ ಈಗ ಜಗತ್ತೇ ಎಲ್ಲ ಫಾರ್ಮಾಲಿಟಿ ಮೇಲೆ ನಡೆದದು. ಸೊ ಅದನ್ನು ತಲೆ ಕೆಡಿಸ್ಕೋಬಾರ್ದು ನಾವು. ಸೊ ನಮ್ದು ಏನು ವೇ ಅದ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ನಾವು ಅಂತ ಹಿಂಗೆ ನಾನು ಅನ್ಕೊಂತೀನಿ. ನೀವು ಹಿಂಗೆ ಅನ್ಕೋರಿ ಅಂದ್ರೆ ಖುಷಿಯಾಗಿರ್ತೀರಿ. ಇಲ್ಲಾಂದ್ರೆ ಸ್ಯಾಡ್ ಇರ್ಬೇಕಾಗ್ತದೆ. ಸ್ಯಾಡ್ ಯಾಕಿರೋದು? ಚಂದಂಗೆ ತಿಂದು ಉಂಡಿರ್ಬೇಕು, ಮಸ್ತ್ ಮಜಾ ಮಾಡ್ಬೇಕು. ಫೋನ್ ಎತ್ತಲಾಗ್ಯಾರ ಹಂಗಂತ ತಡಿ, ನಾನೇ ಮಾಡ್ತೀನಿ. ನಮ್ಮ ತಮ್ಮ ವಿಡಿಯೋ ಕಾಲ್ನಾಗ ತೋರಿಸ್ತೀನಿ ತಡಿ. ವಿಡಿಯೋ ಕಾಲ್ನಾಗ ಮ್ಯೂಸಿಕ್ ಪ್ಲೇ ಮಾಡತ್. ನಾಂದೆ ನೋ ಕಾಪಿರೈಟ್ ವಲ್ಲ ಮ್ಯೂಸಿಕ್ ಪ್ಲೇ ಮಾಡಂತೇಳಿ ಹುಡ್ಕ್ಯಾಡತ್ತ. ತಡ್ರಿತು ಸರ್, ಬ್ಯಾಡ 30 ಸೆಕೆಂಡ್ಗಿಂತ ಮುಂಚೆ ಇತ್ತಂದ್ರೆ ನಡೀತದೆ. ನೋ ಕಾಪಿರೈಟ್ ಅಟ್ರ ಹೋಗ್ತು. नो कॉपीराइट. यो भाई नी म्यूजिक हुडको नो कॉपीराइट वाला म्यूजिक हुडक भाई. सुम्मे रिस्क बड़ा.
ನಮ್ಮ ತಮ್ಮ ಮ್ಯೂಸಿಕ್ ಪ್ಲೇ ಮಾಡ್ಯಾನ. ಯಾವ ಊಟದ ತಾಟ ಅದ ಅದೇ ತಾಟ್ನಾಗ ಕ್ಯಾಂಡಲ್ ಹಚ್ಚೀನಿ. ಏನು ಬೈ ಎಲ್ಲ ಕ್ಯಾಂಡಲ್ ಉಲ್ಟನೆ ಹೊಡೆದಿಲ್ಲ. ಏನ್ ಇಬ್ಬಾಬ್ರಿ ಹಚ್ಚತೀನಿ ತಡಿ. ಆರತಿ ಮಾಡ್ಬೇಕಲ್ಲ. ಆರತಿ ಮಾಡಿದ್ರ ಇದು ಆಗ್ತದಂತ. ಏನು ಇವೆಲ್ಲ ಹೋಗ್ಬಿಡ್ತಾವ. ಏನ್ ದರಿದ್ರ ಗಿರಿದ್ರಿ ಏನಿತ್ತಂದ್ರ ಹೋಗ್ಬಿಡ್ತದ. ಹಿಂದೂ ಸಂಪ್ರದಾಯ ಪ್ರಕಾರ. ಹಾಡು ಒಂದ್ ಯಾವ್ದಾರ ಹಾಡಾಡು. ಏನು ಉಪಯೋಗ ಇಲ್ಲ, ಹಾಡಾಡು ಯಾವ್ದಾರ ಹಾಡು. ಈಗ ನನ್ನ ಬರ್ಡೇ ಅದನ್ನ ಬಸ್. क्या भाई? ओम नमः शिवाय, ओम नमः शिवाय. ದೇವ್ರೇ ಎಲ್ಲ ಚಲೋ ಚಲೋ ಮಾಡಪ್ಪ ಈ ವರ್ಷ. ನನಗ ಬಕ್ಕಳಟ್ ರೊಕ್ಕ ಬರ್ಲಿ. ಅದ ಇವತ್ ನಾ ಏನು ಸ್ಟೇಟಸ್ ಹಾಕಿಲ್ಲಲ್ಲ, ಸೊ ನನಗ ಅಷ್ಟು ಜನ ವಿಶ್ ಮಾಡಿಲ್ಲ. ಈಗ ಯಾರು ಸ್ಟೇಟಸ್ ಹಾಕಿರಲ್ಲ ಅದ್ರ ಸ್ಕ್ರೀನ್ ಶಾಟ್ ಹೊಡೆದು ಇನ್ನೊಂದು ಹಾಕ್ಲಿ 1000 ಜನ ವಿಶ್ ಮಾಡ್ತಾರ. ಸೊ ಅಂತವ್ರನ್ನ ಒಟ್ಟು ನಂಬಕ್ ಹೋಗ್ಬೇಡ್ರಿ, ಅವ್ರು ಬರೀ ಫೇಕ್ ಜನ ಇರ್ತಾರ. ಈಗ ನನ್ನ ಬೆಸ್ಟ್ ಫ್ರೆಂಡ್ ನಂಗೆ ವಿಶ್ ಮಾಡಿಲ್ಲ. ಈಗ ಆಕೆಗೆ ಗೊತ್ತಿಲ್ಲ. ಈಗ ನಾಳೆ ಹಾಕದಂದ್ರೆ ಅವ್ರಿಗೆ ಅನಿಸ್ಬಿಡ್ತದೆ ನಾಳೆ ನನ್ನ ಬರ್ಡೇ ಅದ. ಬಟ್ ಆಲ್ರೆಡಿ ನಾ ಭಾಳ ಹುಷಾರದೀನಿ. ಈಗ ನನಗೆ ಗೊತ್ತಾಗ್ತದೆ ನಾಳೆ ನನಗೆ ಯಾರು ವಿಶ್ ಮಾಡ್ತಾರ. ಅವರೆಲ್ಲ ನನ್ನ ಫೇಕ್ ಲಿಸ್ಟ್ನಾಗ ಅದ. ಫೇಕ್ ಲಿಸ್ಟ್ನಾಗ ಅಂದ್ರೆ ಸುಮ್ ಫಾರ್ಮಾಲಿಟಿ ಜನ ಅದ. ಅಂಥವ್ರನ್ನ ದೂರ ಇರ್ಬೇಕು. ಸೊ ಅದು ನಮ್ಮ ಪೀಸಿಗೆ ಸಮಾಧಾನ ಕೊಡ್ತದೆ. ಸೊ ಇದೇ ಮಾತಿನ ಮೇಲೆ ಕೇಕ್ ಕಟ್ ಮಾಡೋಣ. ನೀವೆಲ್ಲ ಬಂದಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಕೇಕ್ ಕಟ್ ಮಾಡ್ತೀನಿ, ಕೇಕ್ ತಿಂತೀನಿ. ಸೊ ನಂದೆಲ್ಲ ವ್ಲಾಗ್ ಹೆಂಗೆ ಅನ್ಸದಂತ ನೀವು ನನಗೆ ಹೀಗೆ ಹೇಳ್ರಿ. ಯಾಕಂದ್ರೆ ನನ್ನ ಫೋನ್ನಾಗ ಸ್ಟೋರೇಜ್ ಕಡಿಮೆ ಅದ, ಜಾಸ್ತಿ ಇಲ್ಲಂತ ತೊಗೊಳಕ್ಕೆ ಆಗಂಗಿಲ್ಲ ನನಗೆ. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತಂತ ನನಗೆ ತಿಳಿಸ್ರಿ. ಹಾಗೆ ನಂಗೆ ಭಾಳಷ್ಟು ಆಶೀರ್ವಾದ ಕೊಡ್ರಿ. ನಾ ಯಾರಿಗೆ ಗೊತ್ತಲ್ಲ, ನನಗೆ ಗೊತ್ತದ ಮುಂದೆ ಸೆಲೆಬ್ರಿಟಿ ಆಗ್ತೀನಿ ಅನ್ನೋ ಗ್ಯಾರಂಟಿ ನನಗದ.